ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಕುಂಭರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಇನ್ನು ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹರು ಮನೆಯನ್ನು ಬದಲಾಯಿಸುವಂತಹ ಒಂದು ವಿಶೇಷತೆ ಇರುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ನೋಡುವಂಥದ್ದಾದರೆ, ನೋಡಿ, ಮೇ 1ನೇ ತಾರೀಕು ವಿಶೇಷವಾಗಿ ಗುರುಗ್ರಹರು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಆಗಮನ ಆಗುವಂಥದ್ದು. ಇನ್ನು 10ನೇ ತಾರೀಕು ಬುಧ ಗ್ರಹರು ಮೇಷ ರಾಶಿಗೆ ಪ್ರವೇಶ ಆಗುವಂಥದ್ದು. 14ನೇ ತಾರೀಕು ಸೂರ್ಯ ಗ್ರಹರು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಆಗಮನ ಆಗುವಂಥದ್ದು. 19ನೇ ತಾರೀಕು ಶುಕ್ರ ಗ್ರಹರು ಕೂಡ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಆಗುವಂಥದ್ದು. ಪುನಃ 31ನೇ ತಾರೀಕು ಬುಧ ಗ್ರಹರು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಆಗಮನ ಆಗುವಂಥದ್ದು. ತತ್ಸಂಬಂಧ ಕುಂಭರಾಶಿಯವರಿಗೆ ಯಾವ ವಿಚಾರದಲ್ಲಿ ಅವರಿಗೆ ಅನುಕೂಲ ಮತ್ತು ಯಾವ ಒಂದು ವಿಚಾರದಲ್ಲಿ ಅನಾನುಕೂಲಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಜನ್ಮ ಜಾತಕದ ಪ್ರಕಾರ ಜನ್ಮರಾಶಿಯಲ್ಲೇ ಶನಿಗ್ರಹರ ಒಂದು ಅಸ್ತಿತ್ವ ಇರುವಂಥದ್ದು ಕುಂಭರಾಶಿಯವರಿಗೆ ಪ್ರಸ್ತುತ. ಅದೇ ರೀತಿ 2ನೇ ಮನೆಯಲ್ಲಿ ಗೋಚಾರದ ರೀತ್ಯ ಬುಧ ಗ್ರಹರು, ರಾಹು ಮತ್ತು ಕುಜಗ್ರಹರ ಒಂದು ಅಸ್ತಿತ್ವ ಮೇ ತಿಂಗಳಲ್ಲಿ ಇರತಕ್ಕಂಥದ್ದು. ಇನ್ನು 3 ಮತ್ತು 4ನೇ ಮನೆಯಲ್ಲಿ ಶುಕ್ರ, ರವಿ ಮತ್ತು ಗುರುಗ್ರಹರ ಒಂದು ಅಸ್ತಿತ್ವ ಇರತಕ್ಕಂಥದ್ದು. 8ನೇ ಮನೆಯಲ್ಲಿ ಕೇತುವಿನ ಒಂದು ಪ್ರಭಾವ ಕುಂಭರಾಶಿಯವರಿಗೆ ಇರತಕ್ಕಂಥದ್ದು. ನೋಡಿ, ಯಾವ ಒಂದು ವಿಚಾರದಲ್ಲಿ ಶುಭ ಕುಂಭರಾಶಿಯವರಿಗೆ, ನೋಡಿ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸುಜ್ಞಾನ ಪ್ರಾಪ್ತಿಯಾಗುವಂಥದ್ದು. ಗುರುವಿನ ಒಂದು ಆಗಮನದಿಂದ 4ನೇ ಮನೆಯಲ್ಲಿ ಗುರುವಿನ ಒಂದು ಆಗಮನ ಆಗೋದ್ರಿಂದ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಹೊಸದಾಗಿ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಳೋರ್ಗೂ ಕೂಡ ವಾಹನ ಸುಖ ಪ್ರಾಪ್ತಿಯಾಗುವಂಥದ್ದು, ಅವರಿಗೆ ಅನುಕೂಲ ಆಗಿ ಅವರು ಹೊಸ ವಾಹನವನ್ನು ಖರೀದಿ ಮಾಡಲಿಕ್ಕೆ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಸರ್ಕಾರದ ಒಂದು ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲ ಆಗುವಂಥದ್ದು. ಈಗಾಗಲೇ ಅವರ ಒಂದು ಕೆಲಸ ಕಾರ್ಯಗಳೇನಾದರೂ ಕೂಡ ನಿಂತೋಗಿದ್ರೆ ಮೇ ತಿಂಗಳಲ್ಲಿ ಪುನರಾವರ್ತನೆ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಬಲಿಷ್ಠ ಜನರ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥದ್ದು. ಇನ್ನು ಪುರುಷ ಜಾತಕರಾದರೆ ಕುಟುಂಬ ಸ್ತ್ರೀಯರಿಂದ ಅವರಿಗೆ ಸಹಾಯ ಸಹಕಾರಗಳು ದೊರೆಯುವಂಥದ್ದು. ಹೆಂಡತಿ ಮನೆ ಕಡೆಯವರಿಂದ ಆಗಿರ್ಬೋದು, ಅಕ್ಕ, ತಂಗಿ, ಅತ್ತೆ, ತಾಯಿ, ಈ ರೀತಿ ಕುಟುಂಬ ಸ್ತ್ರೀಯರಿಂದ ಸಹಾಯ ಮತ್ತು ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಆಸ್ತಿಯನ್ನು ಖರೀದಿ ಮಾಡಬೇಕು ಅಥವಾ ನಿವೇಶನವನ್ನು ಖರೀದಿ ಮಾಡಬೇಕು, ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇರತಕ್ಕಂಥ ಕುಂಭರಾಶಿಯ ಜಾತಕರಿಗೂ ಕೂಡ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ತಾಯಿಯ ಒಂದು ವಿಚಾರದಲ್ಲಿ ಬಹಳಷ್ಟು ಅನುಕೂಲ ಆಗುವಂಥದ್ದು. ತಾಯಿಯ ಒಂದು ಆಸ್ತಿಯ ಒಂದು ವಿಚಾರದಲ್ಲಿ ಕುಂಭರಾಶಿಯ ಜಾತಕರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಅದೇ ರೀತಿ ಹೈನೋದ್ಯಮ ಮಾಡುವಂತಹ ಕುಂಭರಾಶಿಯ ಜಾತಕರಿಗೆ, ಡೈರಿ ಪ್ರಾಡಕ್ಟ್ಸ್ ಅನ್ನ ಬಿಸ್ನೆಸ್ ಮಾಡುವಂತಹ ಕುಂಭರಾಶಿಯ ಜಾತಕರಿಗೆ ಒಳ್ಳೆಯ ಲಾಭ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ವಿಶೇಷವಾಗಿ ಭೂಮಿ ವಿಚಾರಗಳಲ್ಲಿ ಅವರಿಗೆ ಲಾಭ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರತಕ್ಕಂತಹ ಕುಂಭರಾಶಿಯ ಜಾತಕರಿಗೆ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು. ಅವರ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ನೂ ಅಭಿವೃದ್ಧಿ ಉಂಟಾಗ್ತಕ್ಕಂಥದ್ದು. ಈ ರೀತಿ ಕುಂಭರಾಶಿಯವರಿಗೆ ಈ ವಿಚಾರಗಳಲ್ಲಿ ಒಳ್ಳೆಯ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ಯಾವ ಒಂದು ವಿಚಾರದಲ್ಲಿ ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ವಿಚಾರಗಳನ್ನು ನಾವು ನೋಡುವಂಥದ್ದಾದ್ರೆ, ನೋಡಿ, ಹಣಕಾಸಿನ ಒಂದು ವಿಚಾರದಲ್ಲಿ ಬಹಳಷ್ಟು ಜಾಗೃತಿಯನ್ನ ಕುಂಭರಾಶಿಯ ಜಾತಕರು ವಹಿಸಬೇಕಾಗುತ್ತೆ. ಕಾರಣ 2ನೇ ಮನೆಯಲ್ಲಿ ರಾಹು ಮತ್ತು ಬುಧ, ಕುಜ. ನೋಡಿ, ರಕ್ತ ಸಂಬಂಧಿಗಳ ಒಂದು ವಿಚಾರದಿಂದ ಹಣಕಾಸಿನ ಒಂದು ವಿಚಾರದಲ್ಲಿ ಸಮಸ್ಯೆ ಉಂಟಾಗುವಂಥದ್ದಿರುತ್ತೆ. ಅಥವಾ ಸ್ನೇಹಿತರ ಒಂದು ವಿಚಾರಗಳಲ್ಲಿ ಶೂರಿಟಿಗಳನ್ನು ಹಾಕೋಕೆ ಹೋಗೋದು ಅಥವಾ ಗ್ಯಾರಂಟಿಗಳನ್ನು ಕೊಡೋಕೆ ಹೋಗೋದು, ಅಥವಾ ಯಂಗರ್ ಸಿಬ್ಲಿಂಗ್ಸ್, ಕಸಿನ್ ಸಿಸ್ಟರ್ಸು, ಕಸಿನ್ ಬ್ರದರ್ಸು, ಈ ರೀತಿ ಸಹಾಯವನ್ನು ಕೋರುವಂಥದ್ದು ಅಥವಾ ಆ ಒಂದು ಸಹಾಯವನ್ನು ಮಾಡಲಿಕ್ಕೆ ಹೋಗಿ ನೀವು ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳುವಂಥ ಒಂದು ಸಾಧ್ಯತೆಗಳು ಕುಂಭರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ
ಸಾಧ್ಯ ಆದಷ್ಟು ರಕ್ತ ಸಂಬಂಧಿಗಳ ಒಂದು ವಿಚಾರದಲ್ಲಿ, ಸ್ನೇಹಿತರ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಕೌಟುಂಬಿಕ ವಿಚಾರಗಳಲ್ಲಿ ನೋಡಿ, ಬುಧ ಕುಜ ಸಂಯೋಗ ಇರೋದ್ರಿಂದ ಮಾತು ಬಹಳಷ್ಟು ತೀಕ್ಷ್ಣವಾಗಿ ಬರ್ತಕ್ಕಂಥದ್ದು ಅಥವಾ ಕೋಪ ಬರುವಂಥದ್ದು, ದಂಪತಿಗಳ ಒಂದು ವಿಚಾರದಲ್ಲಿ ಸಮಸ್ಯೆ ಉಂಟಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಕುಟುಂಬ ಸದಸ್ಯರ ಮಧ್ಯೆ ಸಮಸ್ಯೆಗಳು ಉಂಟಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಅದರಿಂದ ಮಾತನಾಡುವಂತಹ ಒಂದು ವಿಚಾರದಲ್ಲಿ ಬಹಳಷ್ಟು ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಯಾವುದಾದ್ರೂ ಪ್ರಾಪರ್ಟಿಯನ್ನ ಮಾರಬೇಕು ಅನ್ನುವಂತಹ ಒಂದು ವಿಚಾರವನ್ನು ನೋಡುವಂಥದ್ದು ಆದರೆ ಆ ವಿಚಾರದಲ್ಲಿ ಇವರಿಗೆ ಸಹಾಯ ಆಗುವಂಥದ್ದು, ಮಾರುವಂತಹ ಒಂದು ವಿಚಾರದಲ್ಲಿ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ಪ್ರಾಪರ್ಟಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಬಂದಾಗ ಡಾಕ್ಯುಮೆಂಟ್ಸ್ ಅನ್ನ 1-2 ಬಾರಿ ಲೀಗಲ್ ಅಡ್ವೈಸ್ ತಗೊಂಡು ಮುಂದುವರಿಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ ಬುಧ ಡಾಕ್ಯುಮೆಂಟ್ ಕಾರಕ, 2ನೇ ಮನೆಯಲ್ಲೇ ರಾಹುವಿನ ಸಂಯೋಗ ಮತ್ತು ಕುಜರ ಸಂಯೋಗ ಇರೋದ್ರಿಂದ ಸಾಧ್ಯ ಆದಷ್ಟು ಪ್ರಾಪರ್ಟಿಗಳನ್ನು ಕೊಂಡ್ಕೊಳ್ಳುವಂತಹ ಒಂದು ವಿಚಾರದಲ್ಲಿ ಅಥವಾ ಅಗ್ರಿಮೆಂಟ್ಗಳನ್ನು ಮಾಡುವುದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸ್ ಅನ್ನ 1-2 ಬಾರಿ ಪರಿಶೀಲನೆ ಮಾಡಿ ಕುಂಭರಾಶಿಯವರು ಮುಂದುವರಿಬೇಕಾಗುತ್ತೆ ಮೇ ತಿಂಗಳಲ್ಲಿ. ಇನ್ನು ಆಭರಣಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಪ್ರಯಾಣದ ಒಂದು ಸಂದರ್ಭ ಸನ್ನಿವೇಶಗಳಲ್ಲಿ ಕಳ್ಳತನ ಆಗುವಂತ ಒಂದು ಸಾಧ್ಯತೆಗಳು ಅಥವಾ ಮೋಸಕ್ಕೆ ಈಡಾಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಅದರಿಂದ ಕುಂಭರಾಶಿಯವರು ಪ್ರಯಾಣದ ಒಂದು ಸಂದರ್ಭ ಸನ್ನಿವೇಶಗಳಲ್ಲಿ ಆಭರಣಗಳು ಮತ್ತು ಬೆಲೆ ಬಾಳುವಂತಹ ವಸ್ತುಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇನ್ನು ನೋಡಿ, ಆಕಸ್ಮಿಕವಾಗಿ ಹಣಕಾಸಿನ ಒಂದು ವಿಚಾರಗಳಲ್ಲಿ ನಿಮಗೆ ಅನುಕೂಲ ಆಗುವಂತ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಹಳೆಯ ಒಂದು ಹಣಕಾಸು ಯಾವುದಾದ್ರೂ ಬರಬೇಕಾದ್ರೆ ಮೇ ತಿಂಗಳಲ್ಲಿ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಆ ಒಂದು ಹಣಕಾಸಿನ ಒಂದು ವಿಚಾರಗಳೆಲ್ಲವೂ ಕೂಡ ರಿಕವರಿ ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ಶತ್ರುಗಳ ಒಂದು ವಿಚಾರದಲ್ಲಿ ನಿಮಗೆ ಸ್ವಲ್ಪ ರಿಲೀಫ್ ಸಿಗುವಂಥದ್ದು, ಕುಂಭರಾಶಿಯವರಿಗೆ ಶತ್ರುಗಳೇ ಮಿತ್ರಗಳಾಗಿ ಅವರಿಗೆ ಒಂಥರ ಸಹಾಯ ಸಹಕಾರಗಳು ಮಾಡುವಂಥದ್ದು ಮೇ ತಿಂಗಳಲ್ಲಿ ಇರ್ತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ವಿಚಾರ. ಇನ್ನು ಪರಿಹಾರಾರ್ಥವಾಗಿ ದುರ್ಗೆಯ ಆರಾಧನೆ ಮಾಡೋದ್ರಿಂದ ಕುಂಭರಾಶಿಯ ಜಾತಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅತ್ಯಂತ ಶುಭ ಫಲಗಳನ್ನು ಪಡ್ಕೊಳ್ಬಹುದು ಅನ್ನೋಂಥ ಒಂದು ವಿಚಾರಗಳನ್ನು ತಿಳಿಸ್ತಾ, ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಕುಂಭರಾಶಿಯವರ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು. ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನು ತಿಳ್ಕೋಣ ಅಂತ ತಿಳಿಸ್ತಾ, ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇನ್ನು ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.